ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ತಂದೂರಿ ಚಿಕನ್. ಓವನ್ ಇಲ್ಲದೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗತ್ತೆ ತಂದೂರಿ ಚಿಕನ್. ಮನೆಯಲ್ಲಿನೇ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ತಂದೂರಿ ಚಿಕನ್ ಮಾಡೋದಕ್ಕೆ ನೋಡಿ, ನಾನು ಈ ಥರ ಪೀಸಸ್ ತೊಗೊಂಡಿದ್ದೀನಿ, ಲೆಗ್ ಪೀಸ್ ತೊಗೊಂಡಿದ್ದೀನಿ. ಈ ರೀತಿ ನಾನು ಒಂದು 6 ಪೀಸ್ನ ನಾನು ಲೆಗ್ ತೊಗೊಂಡಿದ್ದೀನಿ. ಅಲ್ಲಿಗೆ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡ್ತೀನಿ. ಮ್ಯಾರಿನೇಟ್ ಮಾಡೋದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ನಿಂಬೆಹಣ್ಣು ಕೂಡ ಹಾಕಬೇಕು, ಒಂದು ಅರ್ಧ ನಿಂಬೆಹಣ್ಣು. ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು 1 ಗಂಟೆ ಆದರೂ ಇದನ್ನು ಹೀಗೆ ಇಡಬೇಕು. ನಾನು ಇದೇ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. 1 ಗಂಟೆ ಇಡ್ತೀನಿ. ನೋಡಿ, 1 ಗಂಟೆ ಆದಮೇಲೆ ಇದು ನೀರು ಬಿಟ್ಟಿರುತ್ತೆ. ಚಿಕನ್ನಿಂದ ಸ್ವಲ್ಪ ಹಾಗೆ ಪ್ರೆಸ್ ಮಾಡಿ ನೋಡಿ, ನೀರು ಬಿಟ್ಟಿದೆ. ಇದನ್ನು ತೆಗೆದುಬಿಡಬೇಕು. ಈಗ ಇನ್ನೊಂದು ಮ್ಯಾರಿನೇಟ್ನ ನಾನು ರೆಡಿ ಮಾಡ್ಕೊತೀನಿ. ಮೊದಲಿಗೆ ಮೊಸರು ತೊಗೊಂಡಿದ್ದೀನಿ. ಮೊಸರು, ಗಟ್ಟಿ ಮೊಸರು ಬೇಕು ಇದಕ್ಕೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಇದು ಚಾಟ್ ಮಸಾಲ ಪೌಡರ್, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ. ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಖಾರದ ಪುಡಿ 1-2 ಸ್ಪೂನ್ ಹಾಕಿದ್ದೀನಿ. ಬಾಕಿ ಇದೆಲ್ಲ 1 ಟೀ ಸ್ಪೂನ್ ಹಾಕಿದ್ದೀನಿ. ಸಾಕಾಗತ್ತೆ. 6 ಪೀಸಿಗೆ ಇದಿಷ್ಟು ಮಸಾಲ ಕರೆಕ್ಟಾಗಿದೆ ಇರುತ್ತೆ. ಸಾರಿ, ನಾನು ಇದಕ್ಕೀಗ ಉಪ್ಪು ಹಾಕೋದನ್ನು ಮರ್ತ್ಬಿಟ್ಟೆ. ಹಾಗಾಗಿ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ನಾವು ಮೊದಲನೇ ಸರಿ ಮ್ಯಾರಿನೇಟ್ ಮಾಡುವಾಗಲೂ ಉಪ್ಪು ಹಾಕಿದ್ದೀವಿ. ಅದು ನೆನಪಲ್ಲಿ ಇಟ್ಕೊಂಡು ಉಪ್ಪು ಹಾಕಬೇಕು. ಈಗ ಲೆಗ್ ಪೀಸಸ್ನ ಅದರ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಸರಿಯಾಗಿ ಕಲಿಸ್ಬಿಟ್ಟು ಒಂದು 4-5 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಇದನ್ನು. ಆವಾಗಲೇ ಇದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರು ಅರ್ಜೆಂಟ್ ಇದೆ ಅಂದರೆ 1 ಗಂಟೆ 2 ಗಂಟೆ ಇಟ್ಟರೂ ಸಾಕಾಗತ್ತೆ. ಬಟ್ ಇದು 4 ಗಂಟೆ ಅಥವಾ 4 ಗಂಟೆಗಿಂತಲೂ ಜಾಸ್ತಿ ಇಟ್ಟರೆ ಇದು ತುಂಬ ಚೆನ್ನಾಗಾಗತ್ತೆ. ತುಂಬ ಸಾಫ್ಟ್ ಆಗುತ್ತೆ, ರುಚಿ ತುಂಬ ಚೆನ್ನಾಗಾಗತ್ತೆ. ಮತ್ತು ನಾನು ಇದಕ್ಕೆ ಯಾವುದೇ ಕಲರ್ ಹಾಕಿಲ್ಲ. ನೀವು ಬೇಕಿದ್ರೆ ಕಲರ್ ಹಾಕ್ಕೋಬೋದು. ಅಷ್ಟು ನಾನು ಸರಿಯಾಗಿ ಕಲಿಸಿದ್ದೀನಿ. ಕಲಿಸ್ಬಿಟ್ಟೀಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ನಾನು ಮಧ್ಯಾಹ್ನನೇ ಕಲಿಸ್ಬಿಟ್ಟು ಸಂಜೆ ಅಂದರೆ ರಾತ್ರಿ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಈಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಬಟರ್ ಕೂಡ ಹಾಕಿದ್ದೀನಿ. ಬಟರ್ ಕರಗಿದ ಮೇಲೆ ನಾನು ಲೆಗ್ ಪೀಸಸ್ನ ಫ್ರೈ ಮಾಡ್ತಾಯಿದ್ದೀನಿ. ಇದು ಮಾಡುವಾಗ ಪೂರ ಲೋ ಫ್ಲೇಮಲ್ಲಿನೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡಲೇಬಾರ್ದು ಮತ್ತು ಮುಚ್ಚಳ ಮುಚ್ಚಬಾರ್ದು. ಹೀಗೆ ಓಪನ್ನಲ್ಲೇ ಇಟ್ಟು ಮಾಡಬೇಕು. ಮೊದಲಿಗೆ ಪ್ಯಾನ್ ಚೆನ್ನಾಗಿ
ಬಿಸಿ ಆದಮೇಲೆ ಚಿಕನ್ ಪೀಸಸ್ನ ಹಾಕಬೇಕು. ಪೂರ ಸಿಮ್ಮಲ್ಲಿ ಇಟ್ಬಿಟ್ಟೆ, ಸ್ಟವ್ನ ಪೂರ ಸಿಮ್ಮಲ್ಲಿ ಇಟ್ಬಿಟ್ಟೆ ಇದನ್ನು ಫ್ರೈ ಮಾಡಬೇಕು. ಒಂದು 5 ನಿಮಿಷಕ್ಕೊಂದ್ಸಾರಿ ಈ ರೀತಿ ತಿರುಗಿಸ್ತಾ ಇರಬೇಕು. 2 ಸೈಡು ಬೇಯಿಸ್ತಾ ಇರಬೇಕು. ತುಂಬ ಚೆನ್ನಾಗಾಗುತ್ತೆ. ಒಂದು 30ರಿಂದ 40 ನಿಮಿಷ ಬೇಕು ಚಿಕನ್ ಬೇಯೋದಕ್ಕೆ. ಸರಿಯಾಗಿ ಫ್ರೈ ಆಗಿ ತುಂಬ ಚೆನ್ನಾಗಾಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. 30ರಿಂದ 40 ನಿಮಿಷ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಬೇಕು. 30ರಿಂದ 40 ನಿಮಿಷ ಹಿಡಿಯುತ್ತೆ ಇದು. ಇಷ್ಟು ಬೇಕು ನೋಡಿ. ನೋಡಿ ಆಗಿದೆ, ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ತಂದೂರಿ ಚಿಕನ್ನು ರೆಡಿ ಇದೆ. ಕೊನೆಯಲ್ಲಿ ನಾನು ಸ್ಟವ್ ಆಫ್ ಮಾಡಿ ತಂದೂರಿಯ ಸ್ಮೆಲ್ ಬರಬೇಕಲ್ವ, ಅದಕ್ಕೆ ಒಂದು ಹಿಡ್ಲನ್ನು ನಾನು ಸ್ಟವ್ ಮೇಲಿಟ್ಟು ಬಿಸಿ ಮಾಡಿ ಅದಕ್ಕೆ ಒಂದು ಕಪ್ಪಲ್ಲಿ ಇಟ್ಬಿಟ್ಟು, ನೋಡಿ ನಾನು ತೋರಿಸ್ತಾ ಇಲ್ಲ, ಈ ರೀತಿ ಕಪ್ಪಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಬಿಟ್ಟೆ. 1.5ರಿಂದ 2 ನಿಮಿಷ ಕಾಲ ಮುಚ್ಚಿಬಿಡಿ. ಆವಾಗ ಆ ತಂದೂರಿಯ ಹೊಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈಗ ತಂದೂರಿ ಚಿಕನ್ ಸೂಪರಾಗಿ ರೆಡಿ ಇದೆ. ಈ ರೀತಿ ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.